ಹುಣಸೂರು ಪಿಕೆಪಿಎಸ್ನಲ್ಲಿ ಹೆಸರು ಖರೀದಿ ಕೇಂದ್ರಕ್ಕೆ ಚಾಲನೆ. ಹೆಸರು ಖರೀದಿ ಕೇಂದ್ರ ಪ್ರಾರಂಭ. ರೈತರು ಸದುಪಯೋಗ ಪಡೆದುಕೊಳ್ಳಿ. ಸೋಯಾ ನೋಂದಣಿಗೆ ರೈತರಲ್ಲಿ ಮನವಿ. ರೈತರು ಬೆಳೆದ ಬೆಳೆಗಳಿಗೆ ಸರ್ಕಾರದ ಆದೇಶದಂತೆ ಬೆಂಬಲ ಬೆಲೆಯಲ್ಲಿ ಉದ್ದು, ಹೆಸರು, ಸೋಯಾ ಖರೀದಿ ಮಾಡಲಾಗುತ್ತಿದ್ದು, ಈಗಾಗಲೇ ಹೆಸರು ಖರೀದಿ ಕೇಂದ್ರ ಪ್ರಾರಂಭ ಮಾಡಲಾಗಿದೆ. ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಡಿಸಿಸಿ ಬ್ಯಾಂಕ್ ನಿರ್ದೇಶಕ, ಪಿಕೆಪಿಎಸ್ ಸಹಕಾರ ಸಂಘದ ಅಧ್ಯಕ್ಷ ಓಂಕಾರ ಪಟ್ನೆ ತಿಳಿಸಿದ್ದಾರೆ. ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ರವಿವಾರ ಸರ್ಕಾರದ ಬೆಂಬಲ ಬೆಲೆಗೆ ಹೆಸರು ಕಾಳು ಖರೀದಿಗೆ ಚಾಲನೆ ನೀಡಿ ಮಾತನಾಡಿದರು. ಬಸವಕಲ್ಯಾಣ ಹಾಗೂ ಹುಣಸೂರು ತಾಲೂಕಿನ ಕೆಲ ಪಿಕೆಪಿಎಸ್ ಸಹಕಾರ ಸಂಘದಲ್ಲಿ ಈಗಾಗಲೇ ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಂಡು ರೈತರು ಬೆಳೆದ ಹೆಸರು ಕಾಳು ಖರೀದಿ ಮಾಡುತ್ತಿದ್ದಾರೆ. ಸೋಯಾ ಹಾಗೂ ಉದ್ದು ಖರೀದಿಗಾಗಿ 6 ರಂದು ಆನ್ಲೈನ್ ಮೂಲಕ ಎಫ್ಐಡಿ ಪಡೆದು ನೋಂದಣಿ ಪ್ರಾರಂಭ ಮಾಡಲಾಗಿದ್ದು, ಸೋಯಾ ಕ್ವಿಂಟಲ್ಗೆ 4,892 ರೂ, ಹೆಸರು 8,682 ರೂಪಾಯಿ ಹಾಗೂ ಉದ್ದು 7,400 ಪ್ರತಿ ಕ್ವಿಂಟಲ್ಗೆ ಬೆಂಬಲ ಬೆಲೆ ಘೋಷಣೆ ಆಗಿದ್ದು, ಆಸಕ್ತ ರೈತರು ಸೋಯಾ ಮಾರಾಟ ಮಾಡಲು ಖರೀದಿ ಕೇಂದ್ರ ಪ್ರಾರಂಭವಾದ ಪಿಕೆಪಿಎಸ್ ಸಹಕಾರ ಸಂಘದಲ್ಲಿ ಆದಷ್ಟು ಬೇಗನೆ ನೋಂದಣಿ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಪಿಕೆಪಿಎಸ್ ಸಹಕಾರ ಸಂಘದ ಉಪಾಧ್ಯಕ್ಷ ಕಾಶಿನಾಥ ಪಾಟೀಲ ಮಾತನಾಡಿ, ರೈತರು ಬೆಳೆದ ಧಾನ್ಯಗಳಿಗೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಗೆ ಪಡೆಯುತ್ತಿರುವುದು ಸಂತಸ ತಂದಿದೆ. ಖರೀದಿ ಕೇಂದ್ರಗಳು ಪ್ರತಿ ವರ್ಷ ಪ್ರಾರಂಭವಾದರೆ ದಲ್ಲಾಳಿಗಳ ಹಾವಳಿ ಕಡಿಮೆಯಾಗುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸಂಘದ ನಿರ್ದೇಶಕರಾದ ಬಸವರಾಜ ಹಾರಕೂಡೆ, ಅಶೋಕ ಮೇದ್ರೆ, ಸಿಒ ನಂದಕುಮಾರ ಮುಸ್ತಾಪೂರೆ, ಪ್ರಮುಖರಾದ ಪ್ರೇಮ ಸಾಗರ್ ಕಾಡಾಡಿ, ಅನಿಲ ಕುಮಾರ ತಾಂಬೋಳೆ, ರಾಮಲಿಂಗಯ್ಯ ಶಾಸ್ತ್ರಿ, ಬಸವರಾಜ ಹಲಗರೆ, ಮಲ್ಲಿಕಾರ್ಜುನ ಪಾಟೀಲ, ಅಂಕುಶ ಬಿರಾದಾರ ಸೇರಿದಂತೆ ಅನೇಕರು ಹಾಜರಿದ್ದರು. ಹುಣಸೂರು ತಾಲೂಕಿನ ರೈತರಿಗೂ ಹಾಗೂ ನಮ್ಮ ಸಹಕಾರ ಸಂಘದ ಸರ್ವ ಸದಸ್ಯರಿಗೂ ಹುಣಸೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿ, ಬೀದರ್ ಜಿಲ್ಲೆಯ ಸಹಕಾರ ಬ್ಯಾಂಕಿನ ನಿರ್ದೇಶಕನಾಗಿ ಒಂದು ಮನವಿ ಮಾಡ್ತಾ ಇದ್ದೀನಿ. ಅದು ಏನೆಂದರೆ, ಈ ವರ್ಷ ಸರ್ಕಾರದ ಆದೇಶದಂತೆ ಹೆಸರಿನ ನೋಂದಣಿಯನ್ನು ಮಾಡಿಕೊಂಡಿದ್ದೇವೆ. ಅದನ್ನು ತೆಗೆದುಕೊಳ್ಳಲು ಇಂದು ದಿನಾಂಕ 6/10/2024 ಪ್ರಾರಂಭವಾಗಿದೆ. 6ನೇ ತಾರೀಕು 6/10/24 ಉದ್ದು ಹಾಗೂ ಸೋಯಾವನ್ನು ನೋಂದಣಿ ಮಾಡಿಕೊಳ್ಳಲು ಪ್ರಾರಂಭ ಮಾಡಿದ್ದೇವೆ. ಎಲ್ಲ ರೈತರು ಮಾಲನ್ನು ಸರ್ಕಾರದ ಏನು ನಾವು ಫೆಡರೇಷನ್ ರೇಟ್ನಿಂದ ಕೊಡುವಂಥ ಇಚ್ಛೆ ಉಳ್ಳುವಂಥ ರೈತರು ಸೋಯಾಗೆ 4,892 ರೂಪಾಯಿಯಂತೆ, ಉದ್ದು 7,400 ರೂಪಾಯಿಯಂತೆ ನೋಂದಣಿಯನ್ನು ಪ್ರಾರಂಭ ಮಾಡಿದ್ದೇವೆ. ತಮ್ಮ ಆನ್ಲೈನಲ್ಲಿ ನೋಡಿಕೊಂಡು ಹುಣಸೂರು ಸಂಘದಲ್ಲ ಆಗಲಿ, ಗಡಿಗೊಂಡಗಾಂವ್ ಸಂಘದಲ್ಲಿನೂ ಮಾಡ್ಬೋದು, ಮುಟ್ರಾಮ್ ಸಂಘದಲ್ಲೂ ಮಾಡ್ಬೋದು. ಎಲ್ಲ ರೈತರಿಗೆ ವಿನಂತಿಯನ್ನು ಮಾಡುತ್ತಾ ನಾನು ಹುಣಸೂರು ಪ್ರಾಥಮಿಕ ಸಹಕಾರ ಸಂಘದ ಅಧ್ಯಕ್ಷನಾಗಿ ವಿನಮ್ರ ಮನವಿಯನ್ನು ಮಾಡಿಕೊಂಡು ಪ್ರಾರಂಭ ಆಗಿದೆ ಈಗ. ಹೌದು. ಮತ್ತು ಪ್ರಾರಂಭ ಆಗಿದ್ದ ತಕ್ಷಣ ಈಗ ರೈತರು ಡಾಕ್ಯುಮೆಂಟ್ಸ್ ಏನೇನು ಬೇಕು? ಡಾಕ್ಯುಮೆಂಟ್ ಅವ್ರಿಗೆ FID ನಂಬರ್ ತೆಗೆದುಕೊಂಡು ಬಂದು ಅವ್ರು ಆನ್ಲೈನಲ್ಲಿ ಎಷ್ಟು ರಿಜಿಸ್ಟ್ರೇಷನ್ ಅಲ್ಲಿ ಕಂಪ್ಯೂಟ್ರಲ್ಲಿ ನೋಡಿಕೊಂಡು ಎಷ್ಟಾದ ಅಷ್ಟು ರಿಜಿಸ್ಟ್ರೇಷನ್ ಮಾಡಿ ತಂದ್ಕೊಟ್ಟು ಹೋದರೆ, ಅದು ಯಾವ ದಿವಸ ನಾವು ತೊಗೋತೇವೆ ಅಂಬೋದು ಮೊದಲು ನಿಮಗೆ ಫೋನ್ ಮಾಡಿ ಹೇಳ್ತೀವಿ. ಆ ದಿವಸ ಮಾಡ್ಕೊಂಡು ಬಂದು ಕಾಟ ಮಾಡಿಕೊಡ್ಬೇಕು. ಹಣ ಎಷ್ಟು ದಿನದಿಂದ ಇದು ಆಯ್ತು ಅಕೌಂಟಿಗೆ? ಈಗ 15 ದಿವಸದ ಒಳಗಾಗಿ ಹಾಕ್ತೀವಿ ಅಂತ ಹೇಳಿದ್ದಾರೆ. कशा पद्धतीनं चालू केलं तुम्हाला पाटील? खरेदी हां, आणि ते FID आणि हे FID एकच. FID एकच आणि आधार कार्ड आहे. आधार कार्ड हां, घेऊन खरेदी चालू केली. म्हणजे आता रेट काय आहेत? सोयाबीनचे काय आहेत, मूग सोयाबीनचं ते काय आहे? 4,892 सोयाबीनचं रेट आहे हां, आणि मुगाचं 8,762. म्हणजे शेतकऱ्यांसाठी का लाभ आहे याच्यामध्ये? ह्याच्यामध्ये आरतीपेक्षा कमी जास्त भावामध्ये उरलेले आहे. आरतीवर कमी भाव आहे. त्याच्यामुळे शेतकऱ्याला एक प्रकारचा एक फायदा होता. म्हणजे पैसे किती दिवसामध्ये शेतकऱ्यांच्या खात्यामध्ये जमा होते? 15 दिवसाच्या आत शेतकऱ्याच्या खात्यामध्ये जमा होते.